ಚೈತ್ರ ಕುಂದಾಪುರ ಅವರಿಗೆ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಅಂತ ಹೇಳಿದ್ರೆ ಶನಿವಾರದ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ಅನ್ನ ತಗೊಂಡಿದ್ರು. ಬಟ್ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ ಅಲ್ಲಿ ಇದೇ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವರಿಗೆ ಹೊಗಳಿದ್ದಾರೆ, ಅಪ್ರಿಸಿಯೇಷನ್ ಅನ್ನ ನೀಡಿದ್ದಾರೆ. ಯಾಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಇದು. ಈ ರೀತಿಯಾಗಿ ಚೈತ್ರ ಕುಂದಾಪುರ ಅವರಿಗೆ ಅಪ್ರಿಸಿಯೇಷನ್ ಅನ್ನ ನೀಡೋದು ಮತ್ತೆ ಅವರಿಗೆ ಸ್ವಲ್ಪ ಹೊಗಳೋದು ಕೂಡ. ಯಾಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೇ ಮೊದಲು ಆ ವಿಡಿಯೋನ ನೋಡಬಹುದು. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಶನಿವಾರದ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವರನ್ನ ಬೈದಿರೋದಕ್ಕೆ ರೀಸನ್ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಅವರು ಟಾಸ್ಕ್ ಆಡದಂತಹ ರೀತಿ. ಟಾಸ್ಕ್ ಅಲ್ಲಿ ಅವರು ಕಚ್ಚಿದ್ದಾಗಿರಬಹುದು, ಉಗುಳಿದ್ದಾಗಿರಬಹುದು, ಹಾಗೇನೆ ಬೇಕಂತಾನೆ ಅನ್ನೆಸೆಸರಿ ಆರೋಪಗಳನ್ನ ಹಾಕಿದ್ದಾಗಿರಬಹುದು, ಟಾಸ್ಕ್ ನ ರೂಲ್ಸ್ ಅನ್ನ ಮುರಿದಿದ್ದಾಗಿರಬಹುದು, ಹಾಗೇನೆ ಅದರ ಅಡ್ವಾಂಟೇಜ್ ಅನ್ನ ತಗೊಂಡಿದ್ದಾಗಿರಬಹುದು. ಇನ್ನೂ ಕೂಡ ಸಾಕಷ್ಟು ವಿಷಯಗಳು ಚೈತ್ರ ಕುಂದಾಪುರ ಅವರಿಗೆ ಕ್ಲಾಸ್ ಅನ್ನ ತಗೊಳ್ಳೋದಕ್ಕೆ ಇದ್ವು. ಹಾಗೇನೆ ಆ ಎಲ್ಲಾ ವಿಷಯಗಳನ್ನ ಕಿಚ್ಚ ಸುದೀಪ್ ಅವರು ಟಚ್ ಮಾಡಿದ್ದಾರೆ. ಹಾಗೇನೆ ಚೈತ್ರ ಕುಂದಾಪುರ ಅವರಿಗೆ ಖಡಕ್ ಆಗಿನೇ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಇದೇ ಸಮಯದಲ್ಲೇನೆ ರಾಶಿಕಾ ಶೆಟ್ಟಿ ಅವರಿಗೂ ಕೂಡ ಸರಿಯಾಗಿನೇ ಕ್ಲಾಸ್ ಅನ್ನ ತಗೊಂಡಿದ್ರು. ಸೊ ಈ ಎಲ್ಲ ವಿಷಯ ಶನಿವಾರದ ಎಪಿಸೋಡ್ ಅಲ್ಲಿ ಆಗೋದು. ಬಟ್ ಶನಿವಾರದ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ಅವರಿಗೆ ಬೈದು ರವಿವಾರದ ಎಪಿಸೋಡ್ ಅಲ್ಲಿ ಚೈತ್ರ ಕುಂದಾಪುರ ಅವರನ್ನ ಹೊಗಳಿ ಅಪ್ರಿಸಿಯೇಷನ್ ಕೂಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಮತ್ತೆ ರಜತ್ ಕಿಶನ್ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಅಂತ ಹೇಳಿ ಬಂದಂತವ್ರು. 5 ಜನ ಬಂದಿದ್ರು, 3 ಜನ ಹೋದ್ರು. ತ್ರಿವಿಕ್ರಮ್, ಮಂಜು ಹಾಗೇನೆ ಮೋಕ್ಷಿತಾ ಈ ಮೂವರು ಕೂಡ ಹೊರಗಡೆ ಹೋದ್ರು. ಬಟ್ ಇಲ್ಲಿ ರಜತ್ ಹಾಗೇನೆ ಚೈತ್ರ ಅವರು ಮಾತ್ರ ಉಳ್ಕೊಂಡಿದ್ರು. ಮತ್ತೆ ಇವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇನೆ ಹೇಳಿದ್ರು. ಬಟ್ ಇವತ್ತು ಅಂದ್ರೆ ರವಿವಾರದ ಎಪಿಸೋಡ್, ಇವತ್ತಲ್ಲ ಅದು ರವಿವಾರದ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರೇನೆ ಹೇಳ್ತಾರೆ, ಇವರಿಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಗಳೆಲ್ಲ ಗೆಸ್ಟ್ ಆಗಿದ್ರು ಅಷ್ಟೇನೆ. ಸ್ವಲ್ಪ ದಿನಗಳಿಗೋಸ್ಕರ ಅಥವಾ ಸ್ವಲ್ಪ ವಾರಗಳಿಗೋಸ್ಕರ ಮಾತ್ರ ಇವರು ಗೆಸ್ಟ್ ಆಗಿ ಬಂದಿದ್ರು. ಅದರಿಂದಾಗಿನೇ ಇವಾಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅವರನ್ನ ಹೊರಗಡೆ ಕಳಿಸ್ಬೇಕು ಅಂತ ಅವರನ್ನ ಹೊಗಳಿ ಕಳಿಸ್ತಾ ಇರೋದಲ್ಲ. ಆಕ್ಚುಲ್ ಆದ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಇವರು ಗೆಸ್ಟ್ ಗಳಾಗಿ ಬಂದಿದ್ರು. ಯಾರು? ರಜತ್ ಕಿಶನ್ ಮತ್ತೆ ಚೈತ್ರ ಕುಂದಾಪುರ ಇವರಿಬ್ರು ಕೂಡ ಸ್ಟಿಲ್ ಬಿಗ್ ಬಾಸ್ ಮನೆಯಲ್ಲಿ ಹೆಂಗ್ ಆಡಿದ್ದಾರೆ ಗೇಮ್ ಗಳನ್ನ. ಟಾಸ್ಕ್ ಅಂತ ಬಂದಾಗ ಯಾವ ರೀತಿಯಾಗಿ ಎಫರ್ಟ್ ಇತ್ತು ನಿಮ್ಗೆ ಗೊತ್ತೇ ಇದೆ. ಮೊದಲನೇ ವಾರದಲ್ಲಿ ಮಾತ್ರ ಇವ್ರು ಗೆಸ್ಟ್ ಆಗಿರಬಹುದೇನೋ ಅನ್ನೋ ರೀತಿನಲ್ಲಿ ಅನುಮಾನ ಬರೋ ರೀತಿನಲ್ಲಿ ಇತ್ತು. ಬಟ್ ಅದಾದ ನಂತರ ನಾಮಿನೇಷನ್ ಟಾಸ್ಕ್ ಅಂತ ಬರ್ಲಿ ಅಥವಾ ಯಾವುದೇ ಒಂದು ಜಗಳ ಅಂತ ಬರ್ಲಿ, ಫಾರ್ ಎಕ್ಸಾಂಪಲ್ ರಜತ್ ಅವರೇನೆ ಗಿಲ್ಲಿ ಅವ್ರ ಜೊತೆ ಯಾವ ರೇಂಜಿಗೆ ಜಗಳ ಮಾಡಿದ್ದಾರೆ ನಿಮ್ಗೇನೆ ಗೊತ್ತು. ನಾಮಿನೇಷನ್ ವಿಷಯದಲ್ಲೂ ಕೂಡ ಅಷ್ಟೇನೆ ಡೈರೆಕ್ಟ್ ಆಗಿ ಹೊಡೆದಂಗೆನೆ ಮಾತಾಡಿದ್ದಾರೆ. ಹಾಗೇನೆ ಬೇರೆಯವ್ರ ವಿಷಯದಲ್ಲೂ ಕೂಡ ಅಷ್ಟೇ, ಅಶ್ವಿನಿ ಅವ್ರ ವಿಷಯ ಆಗಿರ್ಬೋದು, ಇನ್ನೂ ಕೂಡ ತುಂಬಾ ಜನರ ವಿಷಯದಲ್ಲಿ ಜಗಳ ಅಂತ ಬಂದ್ರೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ಹೆಂಗ್ ಜಗಳ ಮಾಡ್ಬೇಕೋ ಹಂಗೇನೆ ಜಗಳ ಮಾಡಿದ್ದಾರೆ. ಟಾಸ್ಕ್ ಅಂತ ಬಂದ್ರು ಕೂಡ ಅಷ್ಟೇನೆ ತುಂಬಾನೇ ಒಳ್ಳೆಯ ಎಫರ್ಟ್ ಅನ್ನು ಹಾಕಿ ಟಾಸ್ಕ್ ಅನ್ನ ಆಡಿದ್ದಾರೆ. ಇನ್ನೊಂದ್ರೆ ಚೈತ್ರ ಕುಂದಾಪುರ ಕೂಡ ಅಷ್ಟೇನೆ. ಸೊ ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗಿ ಆಡಿದ್ದಾರೆ, ಅಂದ್ರೆ ಎಫರ್ಟ್ ಹಾಕಿದ್ದಾರೆ. ಅಂದ್ರೆ ಏನು ಜೆನ್ಯೂನ್ ಆಗಿ ಆಡಿ ಗೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಲ್ಲ ನಾನು. ಟಾಸ್ಕ್ ಅನ್ನ ಅವರು ಕಳೆದ ಸೀಸನ್ ಅಲ್ಲಿ ಹೆಂಗ್ ಆಡಿದ್ರು ಹಂಗೇನೆ ಆಡಿದ್ದಾರೆ. ಸೊ ಅದರಿಂದಾಗಿನೇ ಅದು ಚೆನ್ನಾಗಿದೆ ಅಂತಾನೆ ಕನ್ಸಿಡರ್ ಮಾಡಬೇಕು. ಕಳೆದ ಸೀಸನ್ ಅಲ್ಲೂ ಆಡಿದ್ ಹಂಗೇನೆ ಇತ್ತು. ಸೊ ಈ ಸೀಸನ್ ಅಲ್ಲೂ ಹಂಗೇನೆ ಆಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಕೂಡ ಹೊಂದ್ಕೊಂಡು ಆಸ್ ಎ ಕಂಟೆಸ್ಟೆಂಟ್ ಆಗಿ ಹೆಂಗಿರ್ಬೇಕು ಹಂಗೇನೆ ಇದ್ರು. ಸ್ಟ್ರಾಟರ್ಜಿ ಕೂಡ ಮಾಡ್ತಾ ಇದ್ರು. ಸೊ ಓವರ್ ಆಲ್ ಆಗಿ ಆಸ್ ಎ ಕಂಟೆಸ್ಟೆಂಟ್ ಆಗಿನೇ ರಜತ್ ಹಾಗೇನೆ ಚೈತ್ರ ಕುಂದಾಪುರ ಅವರು ಬಂದಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ನಲ್ಲಿ ಇರುವಂತಹ ಪ್ರತಿಯೊಬ್ರು ಕೂಡ ಹಂಗೇನೆ ಅಂದ್ಕೊಂಡಿದ್ರು. ಬಟ್ ಇಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮಿಗೆ ಹೋದಾಗ ಕೆಲವರಿಗಾದ್ರೂ ಅನುಮಾನ ಬಂದಿತ್ತು, ಇವರು ಸೀಕ್ರೆಟ್ ರೂಮಿಗೆ ಹೋಗಿರಬಹುದೇನೋ ಅಂತ ಹೇಳಿ. ಬಟ್ ರಜತ್ ಹಾಗೇನೆ ಚೈತ್ರ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರೋದ್ರ ಬಗ್ಗೆ ಕಿಂಚಿತ್ತು ಅನುಮಾನ ಬಂದಿಲ್ಲ ಯಾರಿಗೂ ಕೂಡ. ಈ ರೇಂಜಿಗೆ ಅವರಿಬ್ರು ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ರು, ಕಂಟೆಸ್ಟೆಂಟ್ ಗಳೇ ಅನ್ನೋ ರೀತಿನಲ್ಲಿ ಇದ್ರು. ಸೊ ಈ ಒಂದು ವಿಷಯವಾಗಿ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಅವರಿಗೆ ಮತ್ತೆ ರಜತ್ ಕಿಶನ್ ಅವರಿಗೆ ಇಬ್ಬರಿಗೂ ಕೂಡ ಹೊಗಳಿದ್ದಾರೆ. ಹಾಗೇನೆ ಇಬ್ಬರಿಗೂ ಕೂಡ ಅಪ್ರಿಸಿಯೇಷನ್ ಕೂಡ ಮಾಡಿದ್ದಾರೆ. ಮತ್ತೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಿಗ್ ಬಾಸ್ ನ ಒಂದು ದಿಕ್ಕನ್ನ ಬದಲಾಯಿಸುವಲ್ಲಿ ನಿಮ್ಮ ಪಾತ್ರ ಕೂಡ ಇತ್ತು. ಹಾಗೇನೆ ಇಷ್ಟು ದಿನಗಳ ಕಾಲ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೆ, ಅಂದ್ರೆ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಇವಾಗ ನಿಮ್ಮನ್ನ ಬೀಳ್ಕೊಡುವಂತಹ ಸಮಯ ಅಂತ ಹೇಳಿ ರಜತ್ ಹಾಗೇನೆ ಚೈತ್ರ ಇಬ್ಬರನ್ನು ಕೂಡ ಬೀಳ್ಕೊಟ್ಟಿದ್ದಾರೆ. ಸೊ ಈ ಸಮಯದಲ್ಲೇನೆ ಇವರನ್ನ ಹೊಗಳಿರೋದು ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಅವ್ರಿಬ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ನಾನೇ ಎಷ್ಟೋ ಸಲ ಹೇಳಿದ್ದೀನಿ ಇವ್ರು ಗೆಸ್ಟ್ಗಳು, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಲ್ಲ ಅಂತ ಹೇಳಿ. ಬಟ್ ನಿಮ್ಮಲ್ಲೇ ತುಂಬಾ ಜನ ನಂಬಿರ್ಲಿಲ್ಲ. ಈ ಹಿಂದೆ ಹಾಕಿದಂತಹ ವಿಡಿಯೋಗೂ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ರು, ಏನೇನೋ ಹೇಳ್ತಾ ಇದ್ದಾನೆ ಗುರು ಇವನು ಅಂತ ಹೇಳಿ. ಬಟ್ ರವಿವಾರದ ಎಪಿಸೋಡ್ ನೋಡಾದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಏನೇನೋ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು ಅಂತ ಹೇಳಿ. ಅದ್ ನಿಮ್ಗೂ ಕೂಡ ಆ ರೀತಿ ಅನ್ಸೋದು ಕೂಡ ಸಹಜನೇ. ಯಾಕಂತ ಹೇಳಿದ್ರೆ ನಾನು 2 ವಾರದ ಹಿಂದೆನೋ ಆ ವಿಡಿಯೋನ ಹಾಕಿದ್ದೆ. ರಜತ್ ಹಾಗೇನೆ ಚೈತ್ರ ಅವರು ಈ ವಾರ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಹೋಗಬಹುದು, ಅವರು ಗೆಸ್ಟ್ ಗಳಾಗಿ ಬಂದಿರೋರು. ಸೊ ಹೀಗಾಗಿ ಅವರೇನು ಹೊರಗಡೆ ಹೋಗಬಹುದು ಅನ್ನೋದನ್ನ ಅವಾಗ್ಲೇನೆ ಹೇಳಿದ್ದೆ. ಸೊ ಹೀಗಾಗಿ ನಿಮ್ಗೂ ಕೂಡ ಅನ್ಸಿರುತ್ತೆ ಪದೇ ಇದನ್ನೇ ಹೇಳ್ತಾ ಇದ್ದಾರೆ, ಫೇಕ್ ಇರಬಹುದು ಅಂತ ಹೇಳಿ. ಬಟ್ ಬಿಗ್ ಬಾಸ್ ಅವರು ತಮ್ಮ ನಿರ್ಧಾರವನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇನೆ. ಇವರನ್ನ
ಕಂಟೆಸ್ಟೆಂಟ್ಗಳಾಗಿ ಕಾಣಿಸೋಕ್ಕೋಸ್ಕರ ಒಳಗಿರುವಂತಹ ಸ್ಪರ್ಧಿಗಳಿಗೆ ಸ್ವಲ್ಪ ಅದ್ರ ಬಗ್ಗೆ ಏನು ಕೂಡ ಅರಿವು ಬರ್ದೇನೆ ಎಲ್ಲ ವಿಷಯವನ್ನ ಮುಕ್ತವಾಗಿ ಚರ್ಚೆ ಮಾಡಿ, ಹಾಗೇನೆ ಇವರು ಇದ್ರೆ ಹೆಂಗೆ ಒಂದು ಬಿಗ್ ಬಾಸ್ನ ದೃಷ್ಟಿಕೋನ ಹೋಗುತ್ತೆ ಅದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ವಾರಗಳ ಕಾಲ ಜಾಸ್ತಿ ಇಟ್ಕೊಂಡ್ರು ಅಷ್ಟೇ ಬಿಗ್ ಬಾಸ್ನಲ್ಲಿ. ಇಲ್ಲ ಅಂತ ಹೇಳಿದ್ರೆ ಇವರು 2 ವಾರಕ್ಕೇನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು. ಬಟ್ ಬಿಗ್ ಬಾಸ್ ಸ್ವಲ್ಪ ಏನಾದರೂ ಸ್ಕ್ರಿಪ್ಟಲ್ಲಿ ಚೇಂಜ್ ಮಾಡಿರೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಹೆಚ್ಚಿನ ದಿನಗಳ ಕಾಲ ಇದ್ರು. ಬಟ್ ಈ ವಾರ ಅವರು ಹೊರಗಡೆ ಹೋಗ್ತಾ ಇರೋದಂತೂ ಕನ್ಫರ್ಮ್. ಮತ್ತೆ ಕಿಚ್ಚ ಸುದೀಪ್ ಅವರನ್ನ ಅಪ್ರಿಷಿಯೇಟ್ ಮಾಡಿ ಹೊಗಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೇನೆ ನನಗೆ ಇವಾಗ ಅನಿಸ್ತಾ ಇರೋದು, ರಜತ್ ಅವ್ರು ಆಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗಿದ್ರೆ ಇನ್ನೂ ಕೂಡ ಮಸ್ತಾಗಿರ್ತಾ ಇತ್ತೇನೋ. ಚೈತ್ರ ಅವ್ರು ಅಷ್ಟೊಂದೇನು ಡಿಸರ್ವಿಂಗ್ ಇರಲಿಲ್ಲ ಈ ವಾರದ ಎಲಿಮಿನೇಷನ್ ಅಲ್ಲಿ. ಚೈತ್ರ ಅವ್ರು ಹೊರಗಡೆ ಹೋದ್ರೆ ಬೆಸ್ಟ್ ಆಗಿರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಚೈತ್ರ ಹಾಗೇನೆ ರಜತ್ ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ನನಗನ್ನಿಸ್ತು. ನಿಮ್ಗೇನು ಅನಿಸ್ತು? ನಿಮ್ಮ ಪ್ರಕಾರ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತಾ? ಚೈತ್ರ ಅವ್ರು ಮಾತ್ರನೇ ಎಲಿಮಿನೇಟ್ ಆಗಬೇಕಾಗಿತ್ತಾ ಅಥವಾ ರಜತ್ ಅವರು ಕೂಡ ಎಲಿಮಿನೇಟ್ ಆಗಿದ್ದು ಸರಿನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.